ಲೋಕಸಭೆಯಲ್ಲಿ ಇವತ್ತು ಬಹುನಿರೀಕ್ಷಿತ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಮಂಡನೆ ಮಾಡಲಾಗಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಈ ಬಿಲ್ ಮಂಡನೆಯನ್ನ ಮಾಡಿದ್ದಾರೆ. ಜೆಪಿಸಿಗೆ ಒಪ್ಪಿಸಿದ್ದಾರೆ ಸ್ಪೀಕರ್ ಓಂ ಬಿರ್ಲಾ. ಜೆಪಿಸಿನಲ್ಲಿ ಎಲ್ಲ ಪಕ್ಷದ ಸಂಸದರು ಕೂಡ ಇರ್ತಾರೆ. ಅಲ್ಲಿ ಚರ್ಚೆಯಾದ ಬಳಿಕ ಲೋಕಸಭೆಯಲ್ಲಿ ಮತ್ತೆ ಮಂಡನೆಯಾಗಲಿ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳಿದ್ದಾರೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಸಮಿತಿ ಒಂದು ವರದಿ 18,000 ಪುಟಗಳ ವರದಿಯನ್ನು ಕೊಟ್ಟಿದ್ದರು. ಅದನ್ನು ಈಗ ಟೇಬಲ್ ಮಾಡಲಾಗಿದೆ. ಟೇಬಲ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು. ಅದಾದ ನಂತರ ಸ್ಪೀಕರ್ ಓಂ ಬಿರ್ಲಾ ಅವರು ಅದನ್ನು ಜಂಟಿ ಸಂಸದೀಯ ಸಮಿತಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಲ್ಲಿಗೆ ಒಪ್ಪಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಾಗಲೇ ಬಿಲ್ ಮಂಡನೆ ಆಯಿತು, ಅದನ್ನು ಜೆಪಿಸಿಗೆ ಒಪ್ಪಿಸಿದ್ದಾಯಿತು. ಮುಂದಿನ ಪ್ರಕ್ರಿಯೆಗಳು ಹೇಗೆ ಮತ್ತು ಈ ಬಿಲ್ ಪಾಸ್ ಆಗುತ್ತಾ, ಬಹುಮತ ಇದೆಯಾ ಇವ್ರಿಗೆ ಅಂತ? ಅರವಿಂದ್ ನೋಡಿ, ಈಗ ಸದ್ಯಕ್ಕೆ ಈ ಬಿಲ್ ಅನ್ನ ಇವತ್ತು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಮಂಡಿಸಿದ ಆದ ಬಳಿಕ ವಿರೋಧ ಪಕ್ಷಗಳಿಂದ ವ್ಯಾಪಕವಾದಂತ ಟೀಕೆ ಬಂತು. ಆ ಟಿಡಿಪಿ ಪ್ರಾದೇಶಿಕ ಪಕ್ಷವೊಂದನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ವಿರೋಧ ಪಕ್ಷಗಳು ಕೂಡ ಇದನ್ನ ವಿರೋಧಿಸುವಂತ ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ, ರಾಜ್ಯದ ಹಕ್ಕುಗಳನ್ನ ಕಸಿದಂತಾಗುತ್ತೆ. ಹೀಗಾಗಿ ಸಂವಿಧಾನದ ಮೂಲ ಆಶಯ ಅಥವಾ ತತ್ವಗಳೇನಿದಾವೆ ಅದು ಉಲ್ಲಂಘನೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಸಂಸದರು ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ವಿರೋಧ ಪಕ್ಷಗಳಿಂದ ಎಲ್ಲರೂ ಕೂಡ ಒಕ್ಕೂರರಾಗಿ ಜೆಪಿಸಿಗೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡಿದಂತ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಎದ್ದು ಅದೇ ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲಾ ಸಂಸದರು ಕೂಡ ಜೆಪಿಸಿಗೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಯಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬಿಲ್ ಅನ್ನ ಮೊದಲು ಜೆಪಿಸಿಗೆ ಕಳಿಸೋಣ, ಅಲ್ಲಿ ಚರ್ಚೆಯಾದ ಬಳಿಕ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತ ಚರ್ಚೆಯನ್ನ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಸರ್ಕಾರದ ಪರವಾಗಿ ಹೇಳ್ತಾರೆ. ಇದಾದ ಬಳಿಕ ಸ್ಪೀಕರ್ ಅವರು ಕಾನೂನು ಸಚಿವರಿಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾರೆ ಮಾತನಾಡಲಿಕ್ಕೆ. ಈ ಸಂದರ್ಭದಲ್ಲಿ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಕೂಡ ಮಾತಾಡ್ತಾರೆ. ವಿರೋಧ ಪಕ್ಷದ ಸಂಸದರ ಎಲ್ಲಾ ಟೀಕೆಗಳಿಗೂ ಕೂಡ ಅಲ್ಲೇ ಉತ್ತರಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಲ್ಲ, ಮತ್ತೆ ರಾಜ್ಯದ ಹಕ್ಕುಗಳನ್ನ ಕಸಿಯುವಂತ ಕೆಲಸವನ್ನ ಕೂಡ ನಾವು ಎಲ್ಲೂ ಮಾಡೋದಿಲ್ಲ. ಮುಖ್ಯವಾಗಿ ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಅನ್ನುವಂತ 3 ಅಧಿಕಾರಗಳನ್ನ ವಿಂಗಡಣೆ ಮಾಡಿರುವಂತದ್ದು. ನಾವು ಈ ಬಿಲ್ ಮೂಲಕ ಯಾವುದೇ ಪಟ್ಟಿಗೂ ಕೂಡ ಕೈ ಹಾಕುವಂತ ಕೆಲಸವನ್ನ ಮಾಡಿಲ್ಲ. ಹೀಗಾಗಿ ರಾಜ್ಯಗಳಿಗೆ ತನ್ನದೇ ಆದಂತ ಸ್ವಾಯತ್ತತೆ ಮತ್ತೆ ಅಧಿಕಾರ ಇರುತ್ತೆ, ಅದು ಮುಂದುವರಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಭರವಸೆಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಆದಾಗ್ಯೂ ಕೂಡ ಎಲ್ಲ ಸಂಸದರ ಇಚ್ಛೆ ಅಥವಾ ಎಲ್ಲ ವಿರೋಧ ಪಕ್ಷಗಳ ಇಚ್ಛೆ ಇದ್ದಂತ ಹಿನ್ನೆಲೆಯಲ್ಲಿ ಅದನ್ನು ಜೆಪಿಸಿಗೆ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಪೀಕರ್ಗೆ ಮನವಿಯನ್ನ ಮಾಡಿಕೊಂಡ್ರು. ಇದಾದ ಬಳಿಕ ಸ್ಪೀಕರ್ ಅವರು ಕೂಡ ಧ್ವನಿ ಮತದ ಮೂಲಕ ಅಂಗೀಕಾರ ಮಾಡೋ ಮೂಲಕ ಅದನ್ನ ಈಗ ಜೆಪಿಸಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಮುಂದಿನ ಹಂತದಲ್ಲಿ ಸರ್ಕಾರ ಒಂದು ಜೆಪಿಸಿ ತಂಡವನ್ನ ಕೂಡ ರಚನೆ ಮಾಡುತ್ತೆ. ಇದರಲ್ಲಿ ಮುಖ್ಯವಾಗಿ ಬಿಜೆಪಿ ಅಧ್ಯಕ್ಷೀಯ ಸ್ಥಾನವನ್ನ ವಹಿಸುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು ಸಂಸದರನ್ನ ಹೊಂದಿರುವಂತ ಪಕ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಅದರ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸುತ್ತೆ. ಅದಾದ ಬಳಿಕ ಉಳಿದ ಎಲ್ಲಾ ಪ್ರಾದೇಶಿಕ ಪಕ್ಷಗಳ ಸಂಸದರ ಸ್ಥಾನಗಳಿಗೆ ಅನುಗುಣವಾಗಿ ಅವರುಗಳಿಗೆ ಸ್ಥಾನಗಳನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗುತ್ತೆ. ಈ ಸಮಿತಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ ಬಳಿಕ ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರುತ್ತೆ. ಈಗಿರುವಂಥ ಬಿಲ್ನಲ್ಲಿ ಯಾವ ಅಂಶಗಳನ್ನು ತೆಗೆದು ಹಾಕಬೇಕು ಅಥವಾ ತಿದ್ದುಪಡಿಯನ್ನು ಮಾಡಬೇಕು, ಯಾವ ಅಂಶಗಳು ಸರಿಯಾಗಿಲ್ಲ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಒಂದು ಅಂತಿಮವಾದಂಥ ವರದಿಯನ್ನು ರೆಡಿ ಮಾಡ್ತಾರೆ. ಇದಾದ ಬಳಿಕ ಅದನ್ನು ಸಂಸತ್ನಲ್ಲಿ ಮಂಡಿಸುವಂಥ ಕೆಲಸ ಮತ್ತೊಮ್ಮೆ ಆಗುತ್ತೆ. ಅರವಿಂದ್. ರೈಟ್ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.